ಇನ್ನೇನು ಗಣೇಶ ಚತುರ್ಥಿ ಬರ್ತಾ ಇದೆ. ಗಣೇಶನಿಗೆ ನೈವೇದ್ಯಕ್ಕೆ ಕರಿಗಡುಬು, ಕರ್ಜಿಕಾಯಿ, ಕಡುಬು, ಮೋದಕ ಈ ರೀತಿ ನೈವೇದ್ಯ ಇಡೋದು ಸಾಂಪ್ರದಾಯಿಕ ಅಲ್ವಾ. ನಮಸ್ತೆ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಕರಿಗಡುಬು ಜೊತೆಗೆ ರುಚಿಯಾಗಿ ಬೇಳೆ ಕಟ್ಟಲೇನೆ ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ ಮೈದಾನ ನಾದಿಟ್ಕೊಂಡ್ಬಿಡೋಣ. 2 ಕಪ್ಪು ಮೈದಕ್ಕೆ ಅರ್ಧ ಕಪ್ಪು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಚಿಟಿಕೆ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಕೈ ಆಡ್ಕೊಂಡ್ಬಿಡೋಣ. ಚಿರೋಟಿ ರವೆನ ಹಾಕೋದ್ರಿಂದ ಗರ್ಜಿಕಾಯಿ ತುಂಬಾ ಗರ್ಗರಿಯಾಗುತ್ತೆ. 1 ಕಪ್ಪಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ 4-5 ಚಮಚ ಎಣ್ಣೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕಪ್ಪು ಅಂದ ತಕ್ಷಣ ನೀರು ಕುಡಿಯೋ ಲೋಟ ಅಂದ್ಕೊಂಬೇಡಿ, ನಾನು ನೀರು ಕುಡಿಯೋ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ. ನಿಧಾನವಾಗಿ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳುವಾಗಿ ನಾದ್ಕೊಳ್ಳೋಣ. ಚಿರೋಟಿ ರವೆನ ಹಾಕೋದ್ರಿಂದ ತುಂಬಾ ನೀರನ್ನು ಹೀರ್ಕೊಳ್ಳುತ್ತೆ ಅಲ್ವಾ. ನೆನೆದ ನಂತರ ಚಿರೋಟಿ ರವೆ ಅರಳ್ಕೊಳ್ಳುತ್ತೆ. ಅದರಿಂದ ನೀರಿನಂಶ ತುಂಬಾ ಮುಖ್ಯ ಆಗುತ್ತೆ ಚಿರೋಟಿ ರವೆ ನೆನೆಯಲಿಕ್ಕೆ. ಈ ರೀತಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡಿದ್ದಾಗಿದೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಒಂದ್ಸರಿ ಚೆನ್ನಾಗಿ ನಾದಿ ಗಾಳಿ ಆಡದೇ ಇರೋ ರೀತಿ ಎತ್ತಿಟ್ಕೊಂಡ್ಬಿಡೋಣ. ನಾನು 2 ಕಪ್ಪು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kg ಕಡಲೆಬೇಳೆ, 200 ಗ್ರಾಮು ತೊಗರಿಬೇಳೆಗೆ ನಾನು 3.5 ಲೀಟ್ರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಬೇಯಲಿಕ್ಕೆ ತುಂಬಾ ನೀರನ್ನು ತಗೊಳ್ಳೋದ್ರಿಂದ ಆದಷ್ಟು ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ನೀವೇನಾದರೂ ಸಾರನ್ನು ಮಾಡದೇ ಇದ್ದರೆ ತಕ್ಕಷ್ಟು ನೀರನ್ನು ಹಾಕಿ ಬೇಯಿಸ್ಕೊಳ್ಬೋದು. 3 ಉಂಡೆಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಕೊಳ್ಳೋ ಅಷ್ಟರಲ್ಲಿ ಬೇಳೆನೂ ಕೂಡ ಬೆಂದ್ಬಿಡುತ್ತೆ ಅಲ್ವಾ. ಮೇಲೆ ಈ ರೀತಿ ನೊರೆ ಬಂದಿರೋ ಅಂಥದ್ದನ್ನ ನಾವು ತೆಗೆದಾಕ್ಬಿಡೋಣ, ಕಸ ಬಂದಿರುತ್ತೆ. ಒಬ್ಬಟ್ಟಿಗೂ ಬೇಳೆನ ಇದೇ ರೀತಿಯಾಗಿ ಬೇಯಿಸ್ಕೊಂಡು ಹೂರ್ಣನ ಮಾಡ್ಕೊಳ್ಳೋದು. ಕಡಲೆಬೇಳೆ ಈ ರೀತಿ ಬೆಂದ ನಂತರ ಚೆನ್ನಾಗಿ ಮೆತ್ತಗಾಗೋ ತನಕ ಬೆಂದ ನಂತರ ಇದಕ್ಕೆ ತೊಗರಿಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಕಡಲೆಬೇಳೆ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ಆವಾಗ ಕೈ ಆಡೋದು ಬೇಡ. ಆವಾಗ ಕೈ ಆಡೋದ್ರಿಂದ ಕಡಲೆಬೇಳೆ ಬೇಯೋದು ತುಂಬಾ ನಿಧಾನ ಆಗಿರುತ್ತೆ. ಈ ರೀತಿ ಹೊಟ್ಟೆ ಹೊಡ್ಕೊಳ್ಳೋ ತನಕ ನಾನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ದೀನಿ. ಇದ್ರ ರಸನ ತೆಕ್ಕೊಂಬಿಡೋಣ. ರಸನ ತೆಕ್ಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ. 1-2-3 ಸೌಟಷ್ಟು ಬೇಳೆನ ಎತ್ತಿಟ್ಕೊಳ್ಳೋಣ ಸಾರು ಮಾಡೋದಕ್ಕೆ. ಸಾರು ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಬೇಳೆನ ಈ ರೀತಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈ ರಸದಲ್ಲೇ ನಾನು ಹುಣಸೆ ಹಣ್ಣನ್ನು ಕೂಡ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ರಸಕ್ಕೆ 1-2-3 ಗರಿ ಕರಿಬೇವನ್ನ ಹಾಕಿ ಗಾಳಿ ಆಡದೇ ಇರೋ ರೀತಿ ಮುಚ್ಚಿಟ್ಬಿಡೋಣ. ಅದೇ ಪಾತ್ರೆಗೇ ಸೋಸಿರುವಂತಹ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 3 ಉಂಡೆ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸುಮಾರು 1 ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತುರಿದ್ಬಿಟ್ಟು. 4 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಈ ಬೇಳೆನ ಬೆಲ್ಲ ಕರಗಿ ರಸ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಹೋದ ಸಾರಿ ನಾನು ಒಬ್ಬಟ್ಟನ್ನು ಮಾಡುವಾಗ ಇದೇ ಹೂರ್ಣನೇ ಮಾಡಿದ್ದೆ. ಕರಿಗಡುಬಿಗೆ ಇದೇ ರೀತಿನೇ ಹೂರ್ಣನ ಮಾಡ್ಕೊಳ್ಳೋದು ನಾವು. ಬೇಳೆ ಈ ರೀತಿ ಬೆಂದಿದೆ, ಬೆಲ್ಲ ಕರಗಿದೆ ತುಂಬಾ ಚೆನ್ನಾಗಿ. ಸ್ವಲ್ಪ ಹೊತ್ತು ಇದು ತಣಿಯೋ ಅಷ್ಟರಲ್ಲಿ ನಾವು ಸಾರನ್ನು ಕೂಡ ಮಾಡಿಟ್ಕೊಂಡ್ಬಿಡೋಣ. 1 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆನ ಹಾಕಿ ತರಿಯಾಗಿ ಕುಟ್ಕೊಳ್ಬೇಕಾಗತ್ತೆ. ಇದಕ್ಕೇನೆ 1-2-3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕೋದ್ರಿಂದ ಈ ಬೇಳೆ ಕಟ್ಟು ತುಂಬಾ ರುಚಿಯಾಗಿರುತ್ತೆ. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನಂತರ 1 ಚಮಚ ಸಾಸಿವೆ, 4 ಒಣಮೆಣಸಿನ್ಕಾಯಿ, 1-2 ಗರಿ ಕರಿಬೇವು, 1-2-3 ಚಿಟಿಕೆಯಷ್ಟು ಹಿಂಗನ್ನು ಹಾಕಿ 1-2 ಬಾರಿ ಕೈ ಆಡ್ಕೊಂಡ ನಂತರ ಇದಕ್ಕೆ ಇಟ್ಕೊಂಡಿರುವಂತಹ ಜೀರಿಗೆ, ಬೆಳ್ಳುಳ್ಳಿ, ಮೆಣಸನ್ನ ಹಾಕಿ ಹೊಂಬಣ್ಣಕ್ಕೆ ಬರೋ ತನಕ ಕೈ ಆಡ್ಕೊಂಡ್ಬಿಡೋಣ. 1-2 ಮೀಡಿಯಮ್ ಸೈಜ್ ಟೊಮೆಟೊನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. 1-2-3 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕಿ ಟೊಮೆಟೊನ ಬೇಯಲಿಕ್ಕೆ 1-2 ನಿಮಿಷ ತಟ್ಟೆನ ಮುಚ್ಚಿ ಬಿಡಬೇಕಾಗುತ್ತೆ. ಟೊಮೆಟೊ ಈ ರೀತಿ ಮಸ್ಕೊಳ್ಳೋ ರೀತಿ ಬೆಂದ ನಂತರ ಇದಕ್ಕೆ ಸೋಸ್ಕೊಂಡಿರುವಂತಹ ಬೇಳೆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಜೊತೆಗೆ ಎತ್ತಿಟ್ಟಂತಹ ಬೇಳೆ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ರಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಳೆನ ರುಬ್ಬಿ ಹಾಕೋದ್ರಿಂದ ಬೇಳೆ ಕಟ್ಟು ತುಂಬಾ ರುಚಿಯಾಗೂ ಇರುತ್ತೆ, ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ. ಹುಳಿಗೆ ತಕ್ಕಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. 2-3 ಚಮಚದಷ್ಟು ಧನಿಯಾ ಪುಡಿ ಜೊತೆಗೆ 2-3 ಚಮಚದಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1-2-3 ಕುದಿ ಕುದಿಸ್ಕೊಳ್ಬೇಕಾಗುತ್ತೆ. ಜೊತೆಯಲ್ಲೇ 1 ಹಿಡಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಯೋಷ್ಟರಲ್ಲಿ ಬೇಳೆನೂ ಕೂಡ ಸ್ವಲ್ಪ ತಣ್ಣದಿದೆ, ಸ್ವಲ್ಪ ಬಿಸಿ ಇರುವಾಗಲೇ ಬೇಳೆನ ರುಬ್ಕೊಳ್ಬೇಕಾಗುತ್ತೆ. ತಣ್ಣದ ನಂತರ ಮಿಕ್ಸಿ ಜಾರ್ಗೆ ಅಂಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಅಂದರೆ ಬೇಳೆ ನುಣ್ಣಗಾಗೋದಿಲ್ಲ. ಸ್ವಲ್ಪ ಬಿಸಿ ಇರುವಾಗಲೇ ರುಬ್ಕೊಳ್ಳೋದ್ರಿಂದ ಬೇಳೆ ತುಂಬಾ ನುಣ್ಣಗಾಗುತ್ತೆ, ಉಂಡೆ ಮಾಡಲಿಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಉಂಡೆ ತುಂಬ ತೆಳುವಾಗುತ್ತೆ ಅಲ್ವಾ. ಈ ರೀತಿ ತೆಳು ಆಗಬಾರ್ದು ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ರುಬ್ಬಿ ನಂತರ ಇದನ್ನು ತಣಿಲಿಕ್ಕೆ ಬಿಡಬೇಕಾಗತ್ತೆ. ಒಂದು 10 ನಿಮಿಷನಾದರೂ ತಣಿದ್ರೆ ತಾನಾಗ್ತಾನೆ ಉಂಡೆ ಬರುತ್ತೆ. ರುಬ್ಬಿರುವಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನ ತೊಳೆದು ಬೇಳೆ ಕುದಿಸಿರುವಂತಹ ಪಾತ್ರೆಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ತೊಳ್ಕೊಳ್ತಾ ಇದ್ದೀನಿ. ಈ ರಸನ ನಾವು ಬೇಳೆ ಕಟ್ಟಿಗೆನೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಸಾರು ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಸಿಹಿ ಅಂಶ ಸೇರೋದ್ರಿಂದ ಸಾರು ತುಂಬಾ ರುಚಿಯಾಗುತ್ತೆ. ಕುದ ನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾದಂತಹ ಬೇಳೆ ಕಟ್ಟು ತಯಾರಾಗುತ್ತೆ. ಇನ್ನೊಂದು ಕಡೆ ಮೈದಾನು ಕೂಡ ತುಂಬಾ ಚೆನ್ನಾಗಿ ಮೃದುವಾಗಿ ನೆಂದಿದೆ. ಈ ರೀತಿ ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಬಿಲ್ಲೆಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕದೆ ಈ ರೀತಿ ಎಣ್ಣೆನ ಸವರ್ಕೊಳ್ಳೋದ್ರಿಂದ ಕರಿಯುವಾಗ ಎಣ್ಣೆಯ ಬಣ್ಣ ಬದಲಾಗೋದಿಲ್ಲ. ಪೂರಿ ಆಕಾರಕ್ಕೆ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಪೂರಿಯಷ್ಟಗಲ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಲಟ್ಟಿಸ್ಕೊಂಡಿದ್ದಾಗಿದೆ. ಕರ್ಗಡ್ಬನ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರ್ಜಿಕಾಯಿ ಮಾಡುವಂತಹ ಅಚ್ಚನ್ನು ತೊಗೊಂಡಿದ್ದೀನಿ. ಈ ರೀತಿ ಅಚ್ಚೂ ಕೂಡ ಇದೆ. ನಿಮಗೆ ಯಾವ ಅಚ್ಚಿಷ್ಟನೋ ಆ ಅಚ್ಚಲ್ಲೇ ಮಾಡ್ಕೊಳ್ಳಿ. ನಾನು 3-4 ಥರನೂ ಕೂಡ ಮಾಡ್ಕೊಳ್ಬೋದು, ಅದನ್ನು ಕೂಡ ತೋರಿಸ್ತೀನಿ. ಲಟ್ಟಿಸ್ಕೊಂಡ ನಂತರ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಚಮಚದಿಂದನೇ ನಾನು ಎಷ್ಟು ಬೇಕೋ ಅಷ್ಟು ಹೂರಣನ ಹಾಕ್ಕೊಂಡಿದ್ದೀನಿ. ಉಂಡೆನೂ ಕೂಡ ಮಾಡ್ಕೊಳ್ಬೋದು, ನಾನು ಉಂಡೆ ಏನೂ ಮಾಡ್ಕೊಂಡಿಲ್ಲ. ಅಚ್ಚನ್ನು ಮುಚ್ಚಿ ಚೆನ್ನಾಗಿ ಒತ್ತಿ ಹೆಚ್ಚಾಗಿ ಬಂದಂತಹ ಹಿಟ್ಟನ್ನು ತೆಕ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಈ ರೀತಿ ಥರ ಆಕಾರಗಳು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಲ್ವಾ. ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಮಾಡ್ಕೊಳ್ಬೋದು. ಇದು ನಾನು ಚಮಚದಿಂದ ಮಾಡ್ಕೊಳ್ತೀನಿ. ಈ ರೀತಿ ಲಟ್ಟಿಸ್ಕೊಂಡ ನಂತರ ಮಧ್ಯಕ್ಕೆ ಹೂರಣನ ಹಾಕಿ ಒಂದು ಫೋರ್ಕನ್ನು ತಗೊಂಡು ಸುತ್ತ ಈ ರೀತಿ ಒತ್ಕೊಳ್ತಾ ಬಂದರೆ ಇದು ಒಂಥರ ಆಕಾರ ಚೆನ್ನಾಗಿರುತ್ತೆ ಅಲ್ವಾ. ನಿಮಗೆ ಇಷ್ಟ ಆದರೆ ಈ ಥರನೂ ಕೂಡ ಮಾಡ್ಕೊಳ್ಬೋದು. ಇನ್ನೊಂದನ್ನು ನಾನು ಕೈಯಿಂದ ಮಡ್ಚೋದು ಹೇಗೆ ಅಂತ ತೋರಿಸ್ತೀನಿ. ಲಟ್ಟಿಸ್ಕೊಂಡ ನಂತರ ಮಧ್ಯಕ್ಕೆ ಹೂರಣನ ಹಾಕಿ ಮಡಚಿ ಈ ರೀತಿ ಕೈಯಿಂದ ಸುತ್ತಕೊಳ್ತಾ ಹಿಟ್ಟನ್ನು ದಪ್ಪ ಮಾಡ್ಕೊಳ್ದೆ ಸುತ್ತ ಈ ರೀತಿ ಮಡ್ಚ್ಕೊಂಡ್ರೆ ಇದು ಆಕಾರ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಮೊದಲೆಲ್ಲ ನಮ್ಮ ಅಜ್ಜಿದಿರು ಅಮ್ಮಂದಿರು ಇದೇ ಆಕಾರಕ್ಕೆ ಮಾಡ್ಕೊಳ್ತಾಯಿದ್ರು. ಕರ್ಗಡ್ಬನ್ನ ತಯಾರು ಮಾಡ್ಕೊಂಡಿದ್ದಾಗಿದೆ. ಬಿಸಿ ಇರುವಂತಹ ಎಣ್ಣೆಯಲ್ಲಿ ಮಧ್ಯಮ ಉರಿಯಲ್ಲಿಟ್ಟು ಹೊಂಬಣ್ಣಕ್ಕೆ ಬರೋ ತನಕ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಕರಿಗಡ್ಬನ್ನ ನಮಗೆ ಕರಿಯೋದು ಇಷ್ಟ ಆಗಲ್ಲ ಅಂದರೆ ಇದೇ ಕರಿಗಡ್ಬನ್ನ ಹವೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದು, ಅಥವಾ ಮೈದಾ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿ ಹವೆಯಲ್ಲಿನೂ ಕೂಡ ಬೇಯಿಸ್ಕೊಳ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ರುಚಿಯಾದ ಬೇಳೆಕಟ್ಟಿನ ಸಾರು ಜೊತೆಗೆ ಸಿಹಿಯಾದಂತಹ ಕರ್ಗಡ್ಬು ತಯಾರಾಗಿದೆ. ಗಣೇಶನಿಗೆ ಪ್ರಿಯವಾದ ಕರ್ಗಡ್ಬು, ಮೇಲೆ ಗರಿ ಗರಿ, ಒಳಗಡೆ ಸಿಹಿಯಾದಂತಹ ಹೂರ್ಣ, ಎಷ್ಟು ರುಚಿ ಅಲ್ವಾ. ಜೊತೆಗೆ ರುಚಿಯಾದಂತಹ ಬೇಳೆಕಟ್ಟಿನ ಸಾರು. ನೀವು ಕೂಡ ಮಾಡಿ ನೋಡಿ, ರುಚಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.